ಇಂಡಿಗೋ ವಿಮಾನದಲ್ಲಿ ವ್ಯತ್ಯಯ ಇದೆಯಲ್ಲ, ಇದು 4ನೇ ದಿನವೂ ಕೂಡ ಮುಂದುವರೆದಿದೆ. ಪ್ರಯಾಣಿಕರ ಪರದಾಟ. ಏರ್ಪೋರ್ಟ್ನಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು. 4ನೇ ದಿನವೂ ಕೂಡ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ. 4ನೇ ದಿನವೂ ಮುಂದುವರೆದ ಪ್ರಯಾಣಿಕರ ಪರದಾಟ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಜನ ಎಲ್ಲ ರೋಸಿ ಹೋಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಇವತ್ತು ಏರ್ಪೋರ್ಟ್ನಲ್ಲಿ ಜನರಿಗೆ ಏನೇನ್ ಸಮಸ್ಯೆ ಆಯಿತು? ಇವತ್ತು ಕೂಡ ನಿನ್ನೆ ಹಾಗೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆಯಾ? ಏನಾದರೂ ಸರಿಪಡಿಸುವಂತ ಕೆಲಸ ಆಗ್ತಾ ಇದೆಯಾ? ಹೇಗೆ ಜನ ಏನ್ ಹೇಳ್ತಿದ್ದಾರೆ ಪ್ರಯಾಣಿಕರು? ಸತ್ತರ್, ರಂಜಿತ್, ಇಲ್ಲಿ ಏರ್ಪೋರ್ಟ್ ನಲ್ಲಿ ನಿನ್ನೆಯಿಂದ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ನೋವು. ಅಂದ್ರೆ ಇಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವರ ತಂದೆ ನಿನ್ನೆ ನಿಧನರಾಗಿದ್ದಾರೆ, ಬಿಹಾರ ಮೂಲದವರು. ಅವರ ಅಂತ್ಯಕ್ರಿಯೆಗೂ ಕೂಡ ಹೋಗಕ್ಕೆ ಸಾಧ್ಯವಾಗದೆ ಇದೀಗ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ಗೋಲಾಡ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಯಾವಾಗ ನಿಮ್ಮ ತಂದೆ ನಿಧನರಾಗಿದ್ದಾರೆ? ಯಾವಾಗ ಅಂತ್ಯಕ್ರಿಯೆ ಇತ್ತು? ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ. ನಿನ್ನೆ ನೈಟ್ ಅಲ್ಲಿ ಸತ್ತೋಗಿದ್ದಾರೆ, ಡೆತ್ ಆಗಿತ್ತು. ಅವಾಗ ನಾನು ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಟಿಕೆಟ್ ಕಟ್ ಮಾಡಿಸಿದ್ದೀನಿ ಫ್ಲೈಟ್ ನಿನ್ನೆ ನೈಟ್ ಅಲ್ಲಿ 11 ಗಂಟೆ ಟಿಕೆಟ್ ಕಟ್ ಮಾಡಿದೀವಿ. ಮತ್ತೆ ಅಲ್ಲಿಂದ ಟಿಕೆಟ್ ಕಟ್ ಮೇಲೆ ಏರ್ಪೋರ್ಟ್ ಬಂದೆ. ಇಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ, ಅವ್ರ ಸಪೋರ್ಟ್ ಏನು ಮಾಡ್ತಾ ಇಲ್ಲ. ನಾವು ಹೋಗ್ಬೇಕಂದ್ರೆ ತುಂಬಾ ಎಮರ್ಜೆನ್ಸಿ ಇದೆ. ನಾನೊಬ್ಬನೇ ಮಗ ಊರಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಅಗ್ನಿಮುಗ್ನ ಕೊಡ್ಬೇಕು. ಎಲ್ಲಿ ಏನ್ ಸಪೋರ್ಟ್ ಮಾಡ್ತಾ ಇಲ್ಲ ಅವರು. ಇವಾಗ ಫ್ಲೈಟ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ರೀಸನ್ ಕೊಡ್ತಾ ಇಲ್ಲ ಅವರು. ಅಮೌಂಟ್ ಎಲ್ಲ ರಿಫಂಡ್ ಮಾಡಕ್ಕೆ ಅದನ್ನು ರೆಡಿ ಇಲ್ಲ ಅವರು. ಕೇಳಿದ್ರೆ 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ನೆಕ್ಸ್ಟ್ ಡೇ ತಗೋ ಅಂತ ಹೇಳ್ತಾ ಇದ್ದಾರೆ. ಅದೇ ತುಂಬಾ ಪ್ರಾಬ್ಲಮ್ ಇದೆ. ನಾನು ತುಂಬಾ ಫ್ರಸ್ಟ್ರೇಟ್ ಆಗಿದ್ದೀನಿ. ಇವಾಗ ಕಷ್ಟ, ತುಂಬಾ ಎಮರ್ಜೆನ್ಸಿ. ಊರಲ್ಲಿ ಎಲ್ಲ ನೋಡಿ ಅಲ್ಲಿ ಬಿಟ್ಟಿದ್ದೀನಿ, ಎಲ್ಲ ಹೋಗ್ಬೇಕು ಎಲ್ಲ. ಇವಾಗ ಏನ್ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕಂದ್ರೆ. Yes, the flight got delayed and my grandfather died. I'm going to do resurgence, but they delayed the flight, so now I can't. ರಂಜಿತ್, ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ನೋವು. ಇವರು ತನ್ನ ತಂದೆಯ ಅಂತ್ಯಕ್ರಿಯೆಗೋಸ್ಕರ ಬಿಹಾರಕ್ಕೆ ಹೋಗ್ಬೇಕಾಗಿತ್ತು. ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಿನ್ನೆಯಿಂದಲೂ ಕೂಡ ಇಲ್ಲೇ ಕಾಯ್ತಾ ಇದ್ದಾರೆ. ಇನ್ನು ಬಾಲಕನ ವಿಚಾರ ನೋಡೋದಾದ್ರೆ ತನ್ನ ತಾತನ ಅಸ್ಥಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಅವರು ಕೂಡ ನಿನ್ನೆಯಿಂದಲೂ ಕೂಡ ಇದೇ ಏರ್ಪೋರ್ಟ್ ನಲ್ಲಿ ಕಾಯ್ತಾ ಇದ್ದಾರೆ. ಇಂಡಿಗೋ ವಿಮಾನದಲ್ಲಿ ವ್ಯತ್ಯಯ ಇದೆಯಲ್ಲ, ಇದು 4ನೇ ದಿನವೂ ಕೂಡ ಮುಂದುವರೆದಿದೆ. ಪ್ರಯಾಣಿಕರ ಪರದಾಟ. ಏರ್ಪೋರ್ಟ್ನಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು. 4ನೇ ದಿನವೂ ಕೂಡ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ. 4ನೇ ದಿನವೂ ಮುಂದುವರೆದ ಪ್ರಯಾಣಿಕರ ಪರದಾಟ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಜನ ಎಲ್ಲ ರೋಸಿ ಹೋಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಇವತ್ತು ಏರ್ಪೋರ್ಟ್ನಲ್ಲಿ ಜನರಿಗೆ ಏನೇನ್ ಸಮಸ್ಯೆ ಆಯಿತು? ಇವತ್ತು ಕೂಡ ನಿನ್ನೆ ಹಾಗೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆಯಾ? ಏನಾದರೂ ಸರಿಪಡಿಸುವಂತ ಕೆಲಸ ಆಗ್ತಾ ಇದೆಯಾ? ಹೇಗೆ ಜನ ಏನ್ ಹೇಳ್ತಿದ್ದಾರೆ ಪ್ರಯಾಣಿಕರು? ಸತ್ತರ್, ರಂಜಿತ್, ಇಲ್ಲಿ ಏರ್ಪೋರ್ಟ್ ನಲ್ಲಿ ನಿನ್ನೆಯಿಂದ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ನೋವು. ಅಂದ್ರೆ ಇಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವರ ತಂದೆ ನಿನ್ನೆ ನಿಧನರಾಗಿದ್ದಾರೆ, ಬಿಹಾರ ಮೂಲದವರು. ಅವರ ಅಂತ್ಯಕ್ರಿಯೆಗೂ ಕೂಡ ಹೋಗಕ್ಕೆ ಸಾಧ್ಯವಾಗದೆ ಇದೀಗ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ಗೋಲಾಡ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಯಾವಾಗ ನಿಮ್ಮ ತಂದೆ ನಿಧನರಾಗಿದ್ದಾರೆ? ಯಾವಾಗ ಅಂತ್ಯಕ್ರಿಯೆ ಇತ್ತು? ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ. ನಿನ್ನೆ ನೈಟ್ ಅಲ್ಲಿ ಸತ್ತೋಗಿದ್ದಾರೆ, ಡೆತ್ ಆಗಿತ್ತು. ಅವಾಗ ನಾನು ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಟಿಕೆಟ್ ಕಟ್ ಮಾಡಿಸಿದ್ದೀನಿ ಫ್ಲೈಟ್ ನಿನ್ನೆ ನೈಟ್ ಅಲ್ಲಿ 11 ಗಂಟೆ ಟಿಕೆಟ್ ಕಟ್ ಮಾಡಿದೀವಿ. ಮತ್ತೆ ಅಲ್ಲಿಂದ ಟಿಕೆಟ್ ಕಟ್ ಮೇಲೆ ಏರ್ಪೋರ್ಟ್ ಬಂದೆ. ಇಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ, ಅವ್ರ ಸಪೋರ್ಟ್ ಏನು ಮಾಡ್ತಾ ಇಲ್ಲ. ನಾವು ಹೋಗ್ಬೇಕಂದ್ರೆ ತುಂಬಾ ಎಮರ್ಜೆನ್ಸಿ ಇದೆ. ನಾನೊಬ್ಬನೇ ಮಗ ಊರಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಅಗ್ನಿಮುಗ್ನ ಕೊಡ್ಬೇಕು. ಇಲ್ಲಿ ಏನ್ ಸಪೋರ್ಟ್ ಮಾಡ್ತಾ ಇಲ್ಲ ಅವರು. ಇವಾಗ ಫ್ಲೈಟ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ರೀಸನ್ ಕೊಡ್ತಾ ಇಲ್ಲ ಅವರು. ಅಮೌಂಟ್ ಎಲ್ಲ ರಿಫಂಡ್ ಮಾಡಕ್ಕೆ ಅದನ್ನು ರೆಡಿ ಇಲ್ಲ ಅವರು. ಕೇಳಿದ್ರೆ 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ನೆಕ್ಸ್ಟ್ ಡೇ ತಗೋ ಅಂತ ಹೇಳ್ತಾ ಇದ್ದಾರೆ. ಅದೇ ತುಂಬಾ ಪ್ರಾಬ್ಲಮ್ ಇದೆ. ನಾನು ತುಂಬಾ ಫ್ರಸ್ಟ್ರೇಟ್ ಆಗಿದ್ದೀನಿ. ಇವಾಗ ಕಷ್ಟ, ತುಂಬಾ ಎಮರ್ಜೆನ್ಸಿ. ಊರಲ್ಲಿ ಎಲ್ಲ ನೋಡಿ ಅಲ್ಲಿ ಬಿಟ್ಟಿದ್ದೀನಿ, ಎಲ್ಲ ಹೋಗ್ಬೇಕು ಎಲ್ಲ. ಇವಾಗ ಏನ್ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕಂದ್ರೆ. Yes, the flight got delayed and my grandfather died. I'm going to do resurgence, but they delayed the
flight, so now I can't. ರಂಜಿತ್, ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ನೋವು. ಇವರು ತನ್ನ ತಂದೆಯ ಅಂತ್ಯಕ್ರಿಯೆಗೋಸ್ಕರ ಬಿಹಾರಕ್ಕೆ ಹೋಗ್ಬೇಕಾಗಿತ್ತು. ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಿನ್ನೆಯಿಂದಲೂ ಕೂಡ ಇಲ್ಲೇ ಕಾಯ್ತಾ ಇದ್ದಾರೆ. ಇನ್ನು ಬಾಲಕನ ವಿಚಾರ ನೋಡೋದಾದ್ರೆ ತನ್ನ ತಾತನ ಅಸ್ಥಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಅವರು ಕೂಡ ನಿನ್ನೆಯಿಂದಲೂ ಕೂಡ ಇದೇ ಏರ್ಪೋರ್ಟ್ ನಲ್ಲಿ ಕಾಯ್ತಾ ಇದ್ದಾರೆ. ಇಂಡಿಗೋ ವಿಮಾನದಲ್ಲಿ ವ್ಯತ್ಯಯ ಇದೆಯಲ್ಲ, ಇದು 4ನೇ ದಿನವೂ ಕೂಡ ಮುಂದುವರೆದಿದೆ. ಪ್ರಯಾಣಿಕರ ಪರದಾಟ. ಏರ್ಪೋರ್ಟ್ ನಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು. 4ನೇ ದಿನವೂ ಕೂಡ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ. 4ನೇ ದಿನವೂ ಮುಂದುವರೆದ ಪ್ರಯಾಣಿಕರ ಪರದಾಟ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಜನ ಎಲ್ಲ ರೋಸಿ ಹೋಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಇವತ್ತು ಏರ್ಪೋರ್ಟ್ ನಲ್ಲಿ ಜನರಿಗೆ ಏನೇನ್ ಸಮಸ್ಯೆ ಆಯಿತು? ಇವತ್ತು ಕೂಡ ನಿನ್ನೆ ಹಾಗೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆಯಾ? ಏನಾದ್ರೂ ಸರಿಪಡಿಸುವಂತ ಕೆಲಸ ಆಗ್ತಾ ಇದೆಯಾ? ಹೇಗೆ ಜನ ಏನ್ ಹೇಳ್ತಿದ್ದಾರೆ ಪ್ರಯಾಣಿಕರು? ಸತ್ತರ್, ರಂಜಿತ್, ಇಲ್ಲಿ ಏರ್ಪೋರ್ಟ್ ನಲ್ಲಿ ನಿನ್ನೆಯಿಂದಲೂ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ನೋವು. ಅಂದ್ರೆ ಇಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವರ ತಂದೆ ನಿನ್ನೆ ನಿಧನರಾಗಿದ್ದಾರೆ, ಬಿಹಾರ ಮೂಲದವರು. ಅವರ ಅಂತ್ಯಕ್ರಿಯೆಗೂ ಕೂಡ ಹೋಗಕ್ಕೆ ಸಾಧ್ಯವಾಗದೆ ಇದೀಗ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ಗೋಲಾಡ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಯಾವಾಗ ನಿಮ್ಮ ತಂದೆ ನಿಧನರಾಗಿದ್ದಾರೆ? ಯಾವಾಗ ಅಂತ್ಯಕ್ರಿಯೆ ಇತ್ತು? ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ. ನಿನ್ನೆ ನೈಟ್ ಅಲ್ಲಿ ಸತ್ತೋಗಿದ್ದಾರೆ, ಡೆತ್ ಆಗಿತ್ತು. ಅವಾಗ ನಾನು ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಟಿಕೆಟ್ ಕಟ್ ಮಾಡಿಸಿದ್ದೀನಿ ಫ್ಲೈಟ್ ನಿನ್ನೆ ನೈಟ್ ಅಲ್ಲಿ 11 ಗಂಟೆ ಟಿಕೆಟ್ ಕಟ್ ಮಾಡಿದೀವಿ. ಮತ್ತೆ ಅಲ್ಲಿಂದ ಟಿಕೆಟ್ ಕಟ್ ಮೇಲೆ ಏರ್ಪೋರ್ಟ್ ಬಂದೆ. ಇಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ, ಅವ್ರ ಸಪೋರ್ಟ್ ಏನು ಮಾಡ್ತಾ ಇಲ್ಲ. ನಾವು ಹೋಗ್ಬೇಕಂದ್ರೆ ತುಂಬಾ ಎಮರ್ಜೆನ್ಸಿ ಇದೆ. ನಾನು ಒಬ್ಬನೇ ಮಗ ಊರಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಅಗ್ನಿಮುಗ್ನ ಕೊಡ್ಬೇಕು. ಇಲ್ಲಿ ಏನ್ ಸಪೋರ್ಟ್ ಮಾಡ್ತಾ ಇಲ್ಲ ಅವರು. ಇವಾಗ ಫ್ಲೈಟ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ರೀಸನ್ ಕೊಡ್ತಾ ಇಲ್ಲ ಅವರು. ಅಮೌಂಟ್ ಎಲ್ಲ ರಿಫಂಡ್ ಮಾಡಕ್ಕೆ ಅದನ್ನು ರೆಡಿ ಇಲ್ಲ ಅವರು. ಕೇಳಿದ್ರೆ 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ನೆಕ್ಸ್ಟ್ ಡೇ ತಗೋ ಅಂತ ಹೇಳ್ತಾ ಇದ್ದಾರೆ. ಅದೇ ತುಂಬಾ ಪ್ರಾಬ್ಲಮ್ ಇದೆ. ನಾನು ತುಂಬಾ ಫ್ರಸ್ಟ್ರೇಟ್ ಆಗಿದ್ದೀನಿ. ಇವಾಗ ಕಷ್ಟ, ತುಂಬಾ ಎಮರ್ಜೆನ್ಸಿ. ಊರಲ್ಲಿ ಎಲ್ಲ ನೋಡಿ ಅಲ್ಲಿ ಬಿಟ್ಟಿದ್ದೀನಿ, ಎಲ್ಲ ಹೋಗ್ಬೇಕು ಎಲ್ಲ. ಇವಾಗ ಏನ್ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕಂದ್ರೆ. Yes, the flight got delayed and my grandfather died. I'm going to do visurgence, but they delayed the flight, so now I can't. ರಂಜಿತ್, ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ನೋವು. ಇವರು ತನ್ನ ತಂದೆಯ ಅಂತ್ಯಕ್ರಿಯೆಗೋಸ್ಕರ ಬಿಹಾರಕ್ಕೆ ಹೋಗ್ಬೇಕಾಗಿತ್ತು. ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಿನ್ನೆಯಿಂದಲೂ ಕೂಡ ಇಲ್ಲೇ ಕಾಯ್ತಾ ಇದ್ದಾರೆ. ಇನ್ನು ಬಾಲಕನ ವಿಚಾರ ನೋಡೋದಾದ್ರೆ ತನ್ನ ತಾತನ ಅಸ್ಥಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಅವರು ಕೂಡ ನಿನ್ನೆಯಿಂದಲೂ ಕೂಡ ಇದೇ ಏರ್ಪೋರ್ಟ್ ನಲ್ಲಿ ಕಾಯ್ತಾ ಇದ್ದಾರೆ. ಇಂಡಿಗೋ ವಿಮಾನದಲ್ಲಿ ವ್ಯತ್ಯಯ ಇದೆಯಲ್ಲ, ಇದು 4ನೇ ದಿನವೂ ಕೂಡ ಮುಂದುವರೆದಿದೆ. ಪ್ರಯಾಣಿಕರ ಪರದಾಟ. ಏರ್ಪೋರ್ಟ್ ನಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು. 4ನೇ ದಿನವೂ ಕೂಡ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ. 4ನೇ ದಿನವೂ ಮುಂದುವರೆದ ಪ್ರಯಾಣಿಕರ ಪರದಾಟ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಜನ ಎಲ್ಲ ರೋಸಿ ಹೋಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಇವತ್ತು ಏರ್ಪೋರ್ಟ್ ನಲ್ಲಿ ಜನರಿಗೆ ಏನೇನ್ ಸಮಸ್ಯೆ ಆಯಿತು? ಇವತ್ತು ಕೂಡ ನಿನ್ನೆ ಹಾಗೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆಯಾ? ಏನಾದ್ರೂ ಸರಿಪಡಿಸುವಂತ ಕೆಲಸ ಆಗ್ತಾ ಇದೆಯಾ? ಹೇಗೆ ಜನ ಏನ್ ಹೇಳ್ತಿದ್ದಾರೆ ಪ್ರಯಾಣಿಕರು? ಸತ್ತರ್, ರಂಜಿತ್, ಇಲ್ಲಿ ಏರ್ಪೋರ್ಟ್ ನಲ್ಲಿ ನಿನ್ನೆಯಿಂದಲೂ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ನೋವು. ಅಂದ್ರೆ ಇಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವರ ತಂದೆ ನಿನ್ನೆ ನಿಧನರಾಗಿದ್ದಾರೆ, ಬಿಹಾರ ಮೂಲದವರು. ಅವರ ಅಂತ್ಯಕ್ರಿಯೆಗೂ ಕೂಡ ಹೋಗಕ್ಕೆ ಸಾಧ್ಯವಾಗದೆ ಇದೀಗ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ಗೋಲಾಡ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಯಾವಾಗ ನಿಮ್ಮ ತಂದೆ ನಿಧನರಾಗಿದ್ದಾರೆ? ಯಾವಾಗ ಅಂತ್ಯಕ್ರಿಯೆ ಇತ್ತು? ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ. ನಿನ್ನೆ ನೈಟ್ ಅಲ್ಲಿ ಸತ್ತೋಗಿದ್ದಾರೆ, ಡೆತ್ ಆಗಿತ್ತು. ಅವಾಗ ನಾನು ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಟಿಕೆಟ್ ಕಟ್ ಮಾಡಿಸಿದ್ದೀನಿ ಫ್ಲೈಟ್ ನಿನ್ನೆ ನೈಟ್ ಅಲ್ಲಿ 11 ಗಂಟೆ ಟಿಕೆಟ್ ಕಟ್ ಮಾಡಿದೀವಿ. ಮತ್ತೆ ಅಲ್ಲಿಂದ ಟಿಕೆಟ್ ಕಟ್ ಮೇಲೆ ಏರ್ಪೋರ್ಟ್ ಬಂದೆ. ಇಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ, ಅವ್ರ ಸಪೋರ್ಟ್ ಏನು ಮಾಡ್ತಾ ಇಲ್ಲ. ನಾವು ಹೋಗ್ಬೇಕಂದ್ರೆ ತುಂಬಾ ಎಮರ್ಜೆನ್ಸಿ ಇದೆ. ನಾನು ಒಬ್ಬನೇ ಮಗ ಊರಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಅಗ್ನಿಮುಗ್ನ ಕೊಡ್ಬೇಕು. ಇಲ್ಲಿ ಏನ್ ಸಪೋರ್ಟ್ ಮಾಡ್ತಾ ಇಲ್ಲ ಅವರು. ಇವಾಗ ಫ್ಲೈಟ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ರೀಸನ್ ಕೊಡ್ತಾ ಇಲ್ಲ ಅವರು. ಅಮೌಂಟ್ ಎಲ್ಲ ರಿಫಂಡ್ ಮಾಡಕ್ಕೆ ಅದನ್ನು ರೆಡಿ ಇಲ್ಲ ಅವರು. ಕೇಳಿದ್ರೆ 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ನೆಕ್ಸ್ಟ್ ಡೇ ತಗೋ ಅಂತ ಹೇಳ್ತಾ ಇದ್ದಾರೆ. ಅದೇ ತುಂಬಾ ಪ್ರಾಬ್ಲಮ್ ಇದೆ. ನಾನು ತುಂಬಾ
ಫಾರೆಸ್ಟೆಡ್ ಆಗಿದ್ದೀನಿ. ಇವಾಗ ಕಷ್ಟ, ತುಂಬಾ ಎಮರ್ಜೆನ್ಸಿ. ಊರಲ್ಲಿ ಎಲ್ಲ ನೋಡಿ ಅಲ್ಲಿ ಬಿಟ್ಟಿದ್ರಿ, ಎಲ್ಲ ಹೋಗ್ಬೇಕು ಎಲ್ಲ. ಇವಾಗ ಏನ್ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕಂದ್ರೆ. Yes, the flight got delayed and my grandfather died. I'm going to do resurgence, but they delayed the flight, so now I can't. ರಂಜಿತ್, ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ನೋವು. ಇವರು ತನ್ನ ತಂದೆಯ ಅಂತ್ಯಕ್ರಿಯೆಗೋಸ್ಕರ ಬಿಹಾರಕ್ಕೆ ಹೋಗ್ಬೇಕಾಗಿತ್ತು. ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಿನ್ನೆಯಿಂದಲೂ ಕೂಡ ಇಲ್ಲೇ ಕಾಯ್ತಾ ಇದ್ದಾರೆ. ಇನ್ನು ಬಾಲಕನ ವಿಚಾರ ನೋಡೋದಾದ್ರೆ ತನ್ನ ತಾತನ ಅಸ್ಥಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಅವರು ಕೂಡ